ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ ಸ್ನೇಹಿತರೆ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್. ಸ್ನೇಹಿತರೆ, ನಿಮ್ಮ ಸಂತೋಷಕ್ಕೆ ಮಿತಿ ಇರುವುದಿಲ್ಲ. 3 ದೊಡ್ಡ ಉಡುಗೊರೆಗಳು ಜೀವನಕ್ಕೆ ಬರಬಹುದು. ಕೇವಲ ಮುಂಬರುವ 24 ಗಂಟೆಗಳ ಒಳಗೆ ಅಥವಾ ನಾಳೆ ಬೆಳಿಗ್ಗೆ 11 ಗಂಟೆಯ ಒಳಗೆ ಗ್ರಹಗಳ ಶುಭ ಸೂಚನೆ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋ ನೋಡುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೊಸ ಆರಂಭವಾಗಬಹುದು. ಹಲವು ಬಾರಿ ಗ್ರಹಗಳ ಚಲನೆಯು ಇಂಥ ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತದೆ. ನಿಮಗೆ ಶ್ರಮದ ಜೊತೆಗೆ ಉತ್ತಮ ಅವಕಾಶಗಳು ಸಿಗಲು ಪ್ರಾರಂಭವಾಗುತ್ತವೆ. ಈ ಸಮಯದಲ್ಲಿ ನಿಮಗೆ 3 ದೊಡ್ಡ ಉಡುಗೊರೆಗಳು ಸಿಗಬಹುದು. ಸಂತೋಷಕ್ಕೆ ಕೊನೆ ಇರುವುದಿಲ್ಲ. ಅತ್ಯಂತ ದೊಡ್ಡ ಮತ್ತು ದುಬಾರಿ ಉಡುಗೊರೆ ಸಿಗಲಿದೆ. ವಿಶ್ವದ ಅತ್ಯಂತ ಅಮೂಲ್ಯವಾದ ವಸ್ತು ನಿಮ್ಮ ಕೈ ಸೇರಲಿದೆ. ಯಾರಿಗೂ ಏನನ್ನು ಹೇಳದೆ ಸುಮ್ಮನೆ ನೋಡಿ. ಇಂದಿನ ವಿಡಿಯೋ ನಿಮಗೆ ಅತ್ಯಂತ ವಿಭಿನ್ನ ಮತ್ತು ಪ್ರಮುಖವಾಗಿದೆ. ಇದನ್ನು ಮೊದಲು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್ ಎಂದು ಬರೆಯಿರಿ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾದ ಆ ಶುಭ ಸೂಚನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ನಿಮ್ಮ ಜಾತಕ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಿತಿ ಅನುಕೂಲಕರವಾಗಿದ್ದರೆ ಮುಂಬರುವ ಸಮಯದಲ್ಲಿ ನಿಮಗೆ 3 ಇಂಥ ಅವಕಾಶಗಳು ಸಿಗಬಹುದು. ಅವು ನಿಮ್ಮ ಜೀವನದಲ್ಲಿ ಹೊಸ ಸಂತೋಷವನ್ನು ತರಬಹುದು, ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡಬಹುದು. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ಯಶಸ್ಸು ಕೇವಲ ಗ್ರಹಗಳಿಂದಲ್ಲ, ಬದಲಿಗೆ ನಿಮ್ಮ ಕರ್ಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಮಾತ್ರ ಸಾಧ್ಯವಾಗುತ್ತದೆ. ನಿಮ್ಮ ಶ್ರಮದಿಂದ ರೂಪುಗೊಳ್ಳುತ್ತದೆ. ನಿಮ್ಮ ಕರ್ಮ ಒಳ್ಳೆಯದಾಗಿದ್ದರೆ, ದೇವರು ನಿಮ್ಮ ಮೇಲೆ ಕರುಣೆ ತೋರಿದರೆ ನಿಮ್ಮ ಯಶಸ್ಸಿನ ಬಾಗಿಲು ತಾನಾಗಿ ತೆರೆದುಕೊಳ್ಳುತ್ತದೆ. ಹಾಗಾದರೆ ಮೊದಲ ಸೂಚನೆಯನ್ನು ಗಮನವಿಟ್ಟು ಕೇಳಿ. ನಿಮಗೆ ಸಿಗಲಿರುವ ಮೊದಲ ಉಡುಗೊರೆ ನಿಮ್ಮ ಜೀವನದ ಅಮೂಲ್ಯವಾದ ಉಡುಗೊರೆಯಾಗಿದೆ. ಅದೇನೆಂದರೆ ಗೌರವ ಮತ್ತು ಅದರೊಂದಿಗೆ ಬರುವ ದೊಡ್ಡ ಶುಭ ಸುದ್ದಿ. ಅಂದರೆ ಗುರು ಗ್ರಹದ ಶುಭ ಪ್ರಭಾವವಿದ್ದು ಚಂದ್ರನು ಮನಸ್ಸನ್ನು ಬಲಪಡಿಸಿದಾಗ, ಹೌದು ಸ್ನೇಹಿತರೆ, ಆಗ ವ್ಯಕ್ತಿಗೆ ಒಳ್ಳೆಯ ಜನರ ಸಹವಾಸ ಸಿಗಲು ಪ್ರಾರಂಭವಾಗುತ್ತದೆ. ಒಳ್ಳೆಯ ಜನರ ಒಡನಾಟ ನಿಮ್ಮ ಮನೆಯಲ್ಲಿ ಹೆಚ್ಚಾಗುತ್ತದೆ. ಒಂದು ವೇಳೆ ಇಂದು ನಿಮಗೆ ಎಲ್ಲೋ ಕೆಲವು ಕಡೆ ಹಾವು ಕಂಡು ಬಂದರೆ ಅದನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ. ಬದಲಿಗೆ ಅದನ್ನು ಧನಾತ್ಮಕ ಸೂಚನೆ ಎಂದು ಪರಿಗಣಿಸಬೇಕು. ಯಾವುದೋ ಹಳೆ ಶ್ರಮದ ಫಲ ಈಗ ನಿಮಗೆ ಸಿಗಬಹುದು. ನಿಂತು ಹೋದ ಯಾವುದೇ ಕೆಲಸಕ್ಕೆ ವೇಗ ಸಿಗಬಹುದು, ಅಥವಾ ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದೀರೋ ಅಂತ ಯಾವುದೋ ಸುದ್ದಿ ನಿಮಗೆ ಸಿಗಬಹುದು. ಕೆಲವೊಮ್ಮೆ ಅತ್ಯಂತ ದೊಡ್ಡ ಉಡುಗೊರೆ ಎಂದರೆ ಯಾವುದೇ ವಸ್ತುವಲ್ಲ, ಬದಲಿಗೆ ಸರಿಯಾದ ಸಮಯಕ್ಕೆ ಸಿಗುವ ಅವಕಾಶ. ಅಥವಾ ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಗೌರವಿಸಿದಾಗ, ಪ್ರೀತಿಸಿದಾಗ ಅದೇ ಅತ್ಯಂತ ದೊಡ್ಡ ಸನ್ಮಾನವಾಗಿರುತ್ತದೆ. ಮತ್ತು ಈ ಸಮಯದಲ್ಲಿ ನಿಮಗೆ ಶುಭ ಸುದ್ದಿಯೂ ಸಿಗಲಿದೆ. ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನಿಮಗೂ ಮುಕ್ತಿ ಸಿಗುತ್ತದೆ. ಆದರೆ ಏನೇ ನಡೆದರೂ ಎಲ್ಲವೂ ನಿಮ್ಮ ಒಳಿತಿಗಾಗಿ ನಡೆಯುತ್ತದೆ. ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಅನೇಕ ಕೆಲಸಗಳನ್ನು ಬಿಟ್ಟು ಬಿಡಬೇಕು, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಲಿದೆ. ಮತ್ತು ಎರಡನೇ ಸೂಚನೆ ಎಂದರೆ ಬಾಂಧವ್ಯಗಳಲ್ಲಿ ಮಧುರತೆ ಇರುತ್ತದೆ, ಅಥವಾ ಹಳೆಯ ಸಂಬಂಧಗಳು ಮತ್ತೆ ಸುಧಾರಿಸುತ್ತವೆ. ಅಂದರೆ ಶುಕ್ರ ಗ್ರಹವು ಬಲವಾಗಿದ್ದು ಬೃಹಸ್ಪತಿಯ ಬೆಂಬಲ ಸಿಕ್ಕರೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಧನಾತ್ಮಕತೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇದರ ನಂತರ ತಪ್ಪು ಕಲ್ಪನೆಗಳು ಕಡಿಮೆಯಾಗಬಹುದು ಮತ್ತು ಹಳೆಯ ಸ್ನೇಹಿತರು ಅಥವಾ ಪ್ರೀತಿಯ ಜನರು ಮತ್ತೆ ಸಂಪರ್ಕಿಸಬಹುದು. ಮನೆಯ ವಾತಾವರಣವು ಮೊದಲಿಗಿಂತ ಹೆಚ್ಚು ಸುಖಕರವಾಗಿ ಅನುಭವಕ್ಕೆ ಬರಬಹುದು. ಏನೇ ಆದರೂ ಸ್ನೇಹಿತರೆ, ನಿಮಗಾಗಿ ಒಳ್ಳೆಯದೇ ಆಗಿರುತ್ತದೆ. ಇದು ದೇವತೆಗಳ ವರವಾಗಿದೆ. ನೀವು ನನ್ನ ವಿಡಿಯೋವನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಈ ಭಾವನಾತ್ಮಕ ಸುಖವು ಜೀವನದ ಒಂದು ಅಮೂಲ್ಯವಾದ ಉಡುಗೊರೆಯಾಗಿದೆ. ಮತ್ತು ಈ ಸಮಯದಲ್ಲಿ ಚಿನ್ನ, ಬೆಳ್ಳಿಗೆ ಸಂಬಂಧಿಸಿದ ಯಾವುದೇ ದೊಡ್ಡ ಆಭರಣ ಸಿಗುವ ಸಾಧ್ಯತೆ ಇದೆ, ಅಥವಾ ಯಾವುದಾದರೂ ಉಡುಗೊರೆ ಎಂದು ನಿಮಗೆ ಹೇಳಬಹುದು. ಅತ್ಯಂತ ಬೆಲೆ ಬಾಳುವ ವಸ್ತುಗಳು. ಮೂರನೇ ಪ್ರಮುಖ ಮತ್ತು ಪದ ಸೂಚನೆ ಎಂದರೆ ಹೊಸ ಅವಕಾಶಗಳು. ಅಂದರೆ ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಮತೋಲಿತ ಪ್ರಭಾವವು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವ್ಯಕ್ತಿಯ ಜೀವನವು ಸ್ವರ್ಗದಂತಾಗುತ್ತದೆ. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಹೊಸ ಉದ್ಯೋಗ, ಹೊಸ ಯೋಜನೆ ಅಥವಾ ಹೊಸ ವ್ಯಾಪಾರದ ಅವಕಾಶವು ಎದುರಾಗಬಹುದು. ಸಣ್ಣ ಹೆಜ್ಜೆಯು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಒಳ್ಳೆಯ ಅವಕಾಶವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬಾರದು, ಏಕೆಂದರೆ ಸ್ನೇಹಿತರೆ, ಮುಂಬರುವ ಸಮಯವು ನಿಮ್ಮ ಜೀವನಕ್ಕೆ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಲಿದೆ. ಅತ್ಯಂತ ದೊಡ್ಡ ಹಾಗೂ ಅದ್ಭುತ ಉಡುಗೊರೆ ನಿಮಗೆ ಸಿಗಲಿದೆ. 3 ಶುಭ ಸೂಚನೆಗಳು ನಿಮಗೆ ಸಿಗಲಿವೆ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸೂರ್ಯ ಮತ್ತು ಮಂಗಳನ ಹೆಚ್ಚಿನ ಪ್ರಭಾವವು ನಿಮ್ಮ ಮೇಲೆ ಕಾಣಿಸುತ್ತದೆ.
ಗ್ರಹಗಳ ಪ್ರಭಾವವು ಸಕ್ರಿಯವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಗುರು, ಶುಕ್ರ ಮತ್ತು ಚಂದ್ರರು ಶುಭ ಸ್ಥಾನದಲ್ಲಿರುತ್ತಾರೋ ಆಗ ವ್ಯಕ್ತಿಯ ಜೀವನದಲ್ಲಿ ಆಶಾವಾದ ಹೆಚ್ಚಾಗಬಹುದು. ವ್ಯಕ್ತಿಗೆ ಒಂದಲ್ಲ ಅನೇಕ ಕ್ಷೇತ್ರಗಳಿಂದ ಶುಭ ಸುದ್ದಿ ಸಿಗಬಹುದು. ನಿಮ್ಮ ಸ್ಪರ್ಧೆಯಲ್ಲಿ ಅನೇಕ ಜನರು ನಿಂತಿದ್ದಾರೆ ಮತ್ತು ಅವರೆಲ್ಲರೂ ನಿಮ್ಮನ್ನು ಹಿಂದಿಕ್ಕಲು ಬಯಸುತ್ತಿದ್ದಾರೆ ಎಂಬುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ನೀವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ನೀವು ನಿಮ್ಮ ಕೆಲಸದಲ್ಲಿ 100% ಗಮನ ಹರಿಸುತ್ತಿಲ್ಲ. ಇದರಿಂದಾಗಿ ನಿಮ್ಮ ಅನೇಕ ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತಿವೆ. ರಾಹು ಮತ್ತು ಕೇತು ಸವಾಲಿನ ಪರಿಸ್ಥಿತಿಗಳನ್ನು ನೀಡಿದರೆ ಹೆದರುವ ಬದಲು ತಾಳ್ಮೆಯಿಂದಿರುವುದು ಹೆಚ್ಚು ಲಾಭದಾಯಕ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಶನಿಯು ನಿಮಗೆ ಶಿಸ್ತು ಮತ್ತು ಶ್ರಮದ ಮಹತ್ವವನ್ನು ಕಲಿಸುತ್ತಾನೆ. ಬುಧ ಗ್ರಹವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕೇವಲ ಅದೃಷ್ಟದ ಮೇಲಷ್ಟೇ ಅಲ್ಲದೆ ನಿಮ್ಮ ಶ್ರಮದ ಮೇಲೆಯೂ ನೀವು ಸಂಪೂರ್ಣ ನಂಬಿಕೆ ಇಡಬೇಕು. ನಿಮ್ಮ ಶ್ರಮವನ್ನು ನೀವು ನಂಬಿದರೆ ಖಂಡಿತವಾಗಿಯೂ ನಿಮಗೆ ಒಂದು ದಿನ ದೊಡ್ಡ ಯಶಸ್ಸು ಸಿಗಲಿದೆ. ಮುಂಬರುವ ಸಮಯವು ನಿಮಗಾಗಿ ಯಾವುದೇ ಸಾಮಾನ್ಯ ಸಮಯವಾಗಿರುವುದಿಲ್ಲ. ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯ ಇರಲಿದೆ. ಮಹಾಕಾಲನ ಆಶೀರ್ವಾದ ಸಿಗಲಿದೆ ಮತ್ತು ಒಂದೇ ದಿನದಲ್ಲಿ 3 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಅದನ್ನು ಪಡೆದು ನಿಮ್ಮ ಮುಖದಲ್ಲಿ ಒಂದು ವಿಭಿನ್ನ ರೀತಿಯ ನಗೆ ಇರುತ್ತದೆ. ಅಂದರೆ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಒಬ್ಬ ಯುವಕ ಹಲವು ವರ್ಷಗಳ ಕಾಲ ಶ್ರಮಿಸುತ್ತಿದ್ದ, ಹೋರಾಡುತ್ತಿದ್ದ. ಆದರೆ ಅವನಿಗೆ ಯಶಸ್ಸು ಸಿಗಲಿಲ್ಲ. ಆದರೂ ಅವನು ಸತತವಾಗಿ ಶ್ರಮಿಸುವುದನ್ನು ಮುಂದುವರಿಸಿದ. ಸೋಲನ್ನೊಪ್ಪಿಕೊಳ್ಳಲಿಲ್ಲ. ಮೆಲ್ಲನೆ ಅವನು ತನ್ನ ತಪ್ಪುಗಳನ್ನು ತಿದ್ದುಪಡಿ ಮಾಡಲು ಪ್ರಾರಂಭಿಸಿದ. ಹೊಸ ಕೌಶಲ್ಯಗಳನ್ನು ಕಲಿಯುತ್ತಾ ಮತ್ತು ಸತತವಾಗಿ ಪ್ರಯತ್ನಿಸುತ್ತಿದ್ದ. ಅದರ ಜೊತೆಗೆ ಭಕ್ತಿಯನ್ನು ಕೂಡ ಮಾಡುತ್ತಿದ್ದ. ದೇವರ ನಾಮವನ್ನು ಜಪಿಸುತ್ತಿದ್ದ. ಒಳ್ಳೆಯ ಕರ್ಮಗಳನ್ನು ಮಾಡುತ್ತಿದ್ದ ಮತ್ತು ಹಿರಿಯರನ್ನು ಗೌರವಿಸುತ್ತಿದ್ದ. ಕೆಲವು ಸಮಯದ ನಂತರ ಅದೇ ವ್ಯಕ್ತಿಗೆ ತನ್ನ ಕ್ಷೇತ್ರದಲ್ಲಿ ಅತ್ಯಂತ ಬೇಗನೆ ಅಂದರೆ ದೊಡ್ಡ ಯಶಸ್ಸು ಸಿಕ್ಕಿತು. ಜನರು ಅವನ ಅದೃಷ್ಟ ಒಲಿದು ಬಂತು ಎಂದರು. ಆದರೆ ಅವನ ಹಿಂದಿನ ಶ್ರಮವನ್ನು ಯಾರೂ ನೋಡಲಿಲ್ಲ. ಆದರೆ ನಿಜವಾದ ಸಂಗತಿ ಎಂದರೆ ಅವನಿಗೆ ಅವಕಾಶ ಖಂಡಿತ ಬಂದಿತು. ಆದರೆ ಅದನ್ನು ಗುರುತಿಸಲು ಮತ್ತು ಅದರ ಲಾಭ ಪಡೆಯಲು ಅವನು ಮೊದಲೇ ಸಿದ್ಧನಾಗಿದ್ದ. ಅವನು ಬಹಳ ಶ್ರಮ ಪಟ್ಟಿದ್ದ. ಕಳೆದ ಅವಧಿಯಲ್ಲಿ ಅವನ ಶ್ರಮವನ್ನು ಯಾರೂ ನೋಡಿರಲಿಲ್ಲ. ಆದರೆ ದೇವರು ಅವನ ಶ್ರಮವನ್ನು ನೋಡಿದ್ದ. ಹಾಗಾಗಿ ದೇವರು ಅವನಿಗಾಗಿ ಒಳ್ಳೆಯ ಸಮಯವನ್ನು ತಂದನು. ಇದುವೇ ಒಳ್ಳೆಯ ಕರ್ಮ ಮತ್ತು ಅವಕಾಶದ ಸಮ್ಮಿಲನ. ಇದನ್ನು ಅನೇಕ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವರು ಕೊನೆಗೆ ಏನು ಹೇಳಲು ಬಯಸುತ್ತಿದ್ದಾರೆ ಎಂದು, ದೇವರು ಏನು ಸೂಚನೆ ನೀಡುತ್ತಿದ್ದಾರೆ ಎಂಬುದನ್ನು ತಿಳಿದೇ ದೇವರನ್ನೇ ತಪ್ಪಾಗಿ ಮಾತನಾಡುತ್ತಾರೆ. ಬೆಳಿಗ್ಗೆ ಧನಾತ್ಮಕ ಆಲೋಚನೆಯೊಂದಿಗೆ ದಿನವನ್ನು ಪ್ರಾರಂಭಿಸುವುದು ಇದು ನಿಮಗಾಗಿ ಒಂದು ಒಳ್ಳೆಯ ಪರಿಹಾರವಾಗಿದೆ. ಧನಾತ್ಮಕವಾಗಿ ಆಲೋಚಿಸಿದರೆ ಎಂದಿಗೂ ನಿಮಗೆ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಆದ್ದರಿಂದ ಯಾವಾಗಲೂ ಧನಾತ್ಮಕ ಚಿಂತನೆಯನ್ನೇ ಇಟ್ಟುಕೊಳ್ಳಿ. ಯಾವಾಗಲೂ ನನ್ನೊಂದಿಗೆ ಒಳ್ಳೆಯದೇ ನಡೆಯುತ್ತಿದೆ ಮತ್ತು ಮುಂದೆಯೂ ನನ್ನೊಂದಿಗೆ ಅತ್ಯಂತ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸಿ. ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ತಂದೆ ತಾಯಿ, ಸಹೋದರ ಹಾಗೂ ಹಿರಿಯರನ್ನು ಗೌರವಿಸಬೇಕು. ಎಂದಿಗೂ ಇಂಥ ಜನರನ್ನು ಕಡೆಗಣಿಸಬೇಡಿ ಮತ್ತು ನಿರ್ಲಕ್ಷಿಸಬೇಡಿ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ಜೊತೆ ಬಿಟ್ಟಾಗ ತಂದೆ ತಾಯಿ ಮಾತ್ರ ಜೊತೆಯಲ್ಲಿರುತ್ತಾರೆ. ಅಗತ್ಯವಿರುವ ಆ ವ್ಯಕ್ತಿಗಳಿಗೆ ಸಾಧ್ಯವಾದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಶಕ್ತಿ ಮೀರಿ ಸಹಾಯ ಮಾಡಿ. ಕೆಲಸವನ್ನು ಮುಂದೂಡುವ ಅಭ್ಯಾಸವನ್ನು ನೀವು ಬಿಡಬೇಕಾಗುತ್ತದೆ. ನೀವು ನಾಳೆ ಮುಂದೂಡುತ್ತಿರುವಂಥ ಅನೇಕ ಕೆಲಸಗಳಿವೆ. ನೀವು ಯೋಚಿಸುತ್ತಿರುವ ಅನೇಕ ಕೆಲಸಗಳಿವೆ. ಏನೆಂದರೆ ಇಂದು ಶ್ರಮಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಾಳೆಯಿಂದ ತುಂಬ ಶ್ರಮಿಸುತ್ತೇನೆ ಎಂದು. ಇದರಿಂದಾಗಿ ನಿಮ್ಮ ಅನೇಕ ಕನಸುಗಳು ಅಪೂರ್ಣವಾಗಿ ಉಳಿದು ಬಿಡುತ್ತವೆ. ಪ್ರತಿದಿನ ಹೊಸದನ್ನು ಕಲಿಯಲು ನೀವು ಪ್ರಯತ್ನಿಸಬೇಕು. ಎಂದಿಗೂ ನಿಮ್ಮನ್ನು ನೀವು ತಪ್ಪೆಂದು ಹೇಳಿಕೊಳ್ಳಬೇಡಿ. ತಿಳಿದೋ ತಿಳಿದೆಯೋ ನಿಮ್ಮಿಂದ ಕೆಲವು ತಪ್ಪುಗಳು ನಡೆದಿದ್ದರೆ ಅದನ್ನು ಮರೆಯಲು ಪ್ರಯತ್ನಿಸಿ ಮತ್ತು ನೆನಪಿಡಿ, ಯಾರು ಒಮ್ಮೆ ನಿಮ್ಮ ನಂಬಿಕೆಯನ್ನು ಮುರಿದಿದ್ದಾರೋ, ಯಾರು ಒಮ್ಮೆ ನಿಮಗಾಗಿ ಮೋಸ ಮಾಡಿದ್ದಾರೋ ಅಂಥ ಜನರನ್ನು ನೀವು ಎಂದಿಗೂ ನಂಬಬಾರದು. ಇಲ್ಲದಿದ್ದರೆ ಅಂಥ ಜನರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ನೀವು ಅವರಿಗೆ ಎಷ್ಟೇ ಪ್ರೀತಿ ವಾತ್ಸಲ್ಯ ನೀಡಿದರೂ ಅವರು ನಿಮ್ಮವರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಜೀವನದಲ್ಲಿ ಮುಂದೆ ಸಾಗಿ. ಆದರೆ ತಪ್ಪು ಮಾಡಿದವರು ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳುತ್ತಿದ್ದರೆ, ಬೇಡಿಕೊಳ್ಳುತ್ತಿದ್ದರೆ ಅವರನ್ನು ಕ್ಷಮಿಸಿಬಿಡಿ. ಆದರೆ ನಂಬಿಕೆಯನ್ನು ಮತ್ತೆ ಇಡಬೇಡಿ. ಏಕೆಂದರೆ ಯಾರಿಗೆ ನೀವು ವಿಶೇಷವಾಗಿರುತ್ತೀರೋ ಅವರು ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ಒಂದಿಗೆ ಯಾವಾಗಲೂ ನಂಬಿಕಸ್ಥರಾಗಿರುತ್ತಾರೆ. ಆದರೆ ಯಾರು ಮೋಸ ಮಾಡಿದ್ದಾರೋ ಅವರು ಎಂದಿಗೂ ನಿಮಗೆ ನಂಬಿಕಸ್ಥರಾಗಿರುವುದಿಲ್ಲ. ನೀವು ಅವರನ್ನು ಎಷ್ಟೇ ಕ್ಷಮಿಸಿದರೂ, ಎಷ್ಟೇ ಅವಕಾಶಗಳನ್ನು ಕೊಟ್ಟರೂ ಸರಿ. ಈ ಮಾತನ್ನು ನೀವು ಬಹಳ ಗಮನವಿಟ್ಟು ಯೋಚಿಸಿ.
ಪರಿಹಾರವಾಗಿ ಒಂದು ಸಲಹೆಯನ್ನು ನಾನು ನಿಮಗೆ ನೀಡಲು ಬಯಸುತ್ತೇನೆ. ನಿಮಗೆ ನಂಬಿಕೆ ಇದ್ದರೆ ಗುರುವಾರದಂದು ಹಳದಿ ಬಣ್ಣದ ಯಾವುದಾದರೂ ವಸ್ತುವನ್ನು ದಾನ ಮಾಡಿ. ಪ್ರತಿ ಕೆಲವು ನಿಮಿಷಗಳು ಶಾಂತ ಮನಸ್ಸಿನಿಂದ ದೇವರನ್ನು ಸ್ಮರಿಸಿ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಯ್ದುಕೊಳ್ಳಿ ಮತ್ತು ಕೋಪದಿಂದ ನೀವು ದೂರವಿರಬೇಕು. ನೆನಪಿಡಿ ಸ್ನೇಹಿತರೆ, ನೀವು ಪ್ರತಿದಿನ ಕೆಲವು ನಿಮಿಷಗಳು ಶಾಂತ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ಅಥವಾ ಅವರ ನಾಮ ಜಪ ಮಾಡಿದರೆ ಖಂಡಿತವಾಗಿಯೂ ದೇವರು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತಾರೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ನೀವು ಕಾಯ್ದುಕೊಳ್ಳಬೇಕು. ಕೋಪದಿಂದ ನೀವು ದೂರವಿರಬೇಕು. ಕೋಪ ಎಂಬುದು ನಿಮ್ಮನ್ನೇ ಮೊದಲು ನಾಶ ಮಾಡುತ್ತದೆ, ಇತರರನ್ನು ಆಮೇಲೆ ನಾಶ ಮಾಡುತ್ತದೆ. ಆದ್ದರಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಕೋಪದಿಂದ ಪಾರಾಗಬೇಕು. ಯಾರ ಮೇಲೆಯೂ ಎಂದಿಗೂ ಕೋಪ ಮಾಡಿಕೊಳ್ಳಬಾರದು. ಸ್ನೇಹಿತರೆ, ಜೀವನದಲ್ಲಿ ಸಂತೋಷವು ಹೆಚ್ಚಾಗಿ ಅಚಾನಕ್ಕಾಗಿ ಬರುವುದಿಲ್ಲ, ಆದರೆ ದೇವರ ಕೃಪೆ ಇದ್ದರೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಬರಬಹುದು. ಉದಾಹರಣೆಗೆ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಬರಲಿವೆ. ಅವು ನಿಮ್ಮ ಒಳ್ಳೆಯ ಕರ್ಮ, ತಾಳ್ಮೆ ಮತ್ತು ಸರಿಯಾದ ಅವಕಾಶಗಳ ಜೊತೆಗೂಡಿ ಉಂಟಾಗುತ್ತವೆ. ನಿಮಗೆ ಅಚಾನಕ್ಕಾಗಿ ಶುಭ ಸುದ್ದಿ ಸಿಗುತ್ತದೆ ಎನಿಸುತ್ತದೆ, ಆದರೆ ಇದರ ಹಿಂದೆ ದೇವರ ದೊಡ್ಡ ಯೋಜನೆ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಗ್ರಹಗಳ ಶುಭ ಸಂಕೇತಗಳು ನಿಮ್ಮ ಪರವಾಗಿದ್ದು ನೀವು ಸತತವಾಗಿ ಪ್ರಯತ್ನಿಸುತ್ತಿದ್ದರೆ ಮುಂಬರುವ ಸಮಯವು ಹೊಸ ಅವಕಾಶಗಳು ಮತ್ತು ಹೊಸ ಸಂತೋಷಗಳಿಂದ ಕೂಡಿರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿಯ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಆದರೆ ವಿಡಿಯೋವನ್ನು ಮಿಸ್ ಮಾಡಬೇಡಿ. ದೇವರು ನಿಮ್ಮ ಜೀವನದಲ್ಲಿ ಉದಯವನ್ನು ಸಂತೋಷದಿಂದ ತರಲಿ, ಸುಖ, ಶಾಂತಿ, ಆರೋಗ್ಯ ಮತ್ತು ಪ್ರಗತಿಯನ್ನು ತರಲಿ. ಹೌದು ಸ್ನೇಹಿತರೆ, ಆದರೆ ವಿಡಿಯೋವನ್ನು ನೀವು ಮಿಸ್ ಮಾಡಬೇಡಿ. ಮುಂದೆ ನಾನು ನಿಮಗೆ ಹೇಳುವುದನ್ನು ನೆನಪಿಟ್ಟುಕೊಳ್ಳಿ. ನೀವು ಮುಂದೆ ಯಾರಿಂದಲೂ ಯಾವುದೇ ದೂರುಗಳನ್ನು ಇಟ್ಟುಕೊಳ್ಳಬಾರದು, ಏಕೆಂದರೆ ನಿಮ್ಮ ಮೇಲೆ ದೇವಾದಿದೇವ ಮಹಾದೇವನ ಜೊತೆಗೆ ದೊಡ್ಡ ದೊಡ್ಡ ದೇವತೆಗಳು ಪ್ರಸನ್ನರಾಗಿದ್ದಾರೆ ಮತ್ತು ಈಗ ನಿಮ್ಮ ಜೀವನದ ಸಣ್ಣ ಪುಟ್ಟ ತೊಂದರೆಗಳು, ಚಿಂತೆಗಳು ಮುಗಿದು ಹೋಗಲಿವೆ. ಮಹಾದೇವ, ಕಾಳಿ ಮಾತೆ, ದುರ್ಗಾ ಮಾತೆ ಮತ್ತು ಗುರುದೇವರ ವಿಶೇಷ ಕೃಪೆ ದೊರೆಯಲಿದೆ ಮತ್ತು 3 ಅತ್ಯಂತ ಮೌಲ್ಯವಾದ ಕೊಡುಗೆಗಳು ನಿಮಗೆ ಸಿಗಲಿವೆ. ಏನೇ ಆದರೂ ಎಲ್ಲವೂ ನಿಮ್ಮ ಒಳಿತಿಗಾಗಿ ಆಗುತ್ತದೆ. ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಈ ಸಮಯದಲ್ಲಿ ಯೋಚಿಸಿ ಎಚ್ಚರಿಕೆಯಿಂದ ಇಡಬೇಕು, ಏಕೆಂದರೆ ನಿಮಗಾಗಿ ಅತ್ಯುತ್ತಮವಾದ ಸಮಯವು ನಿರ್ಮಾಣವಾಗಿದೆ. ಬಹಳ ದೀರ್ಘ ಸಮಯದ ನಂತರ ನಿಮ್ಮ ಜೀವನದಲ್ಲಿ ಇಂತಹ ಸಮಯ ನಿರ್ಮಾಣವಾಗಿದೆ. ಆದ್ದರಿಂದ ಇದರ ಪೂರ್ಣ ಪ್ರಯೋಜನವನ್ನು ನೀವು ಪಡೆಯಬೇಕು. ತಪ್ಪಿಯೂ ಯಾವುದೇ ತಪ್ಪುಗಳನ್ನು ಮಾಡಬಾರದು. ಇದು ಇಂತಹ ಸಮಯವಾಗಿದೆ, ಏಕೆಂದರೆ ಇಲ್ಲಿ ಸ್ವಲ್ಪ ಶ್ರಮ ವಹಿಸಿದರೆ ನಿಮ್ಮ ಜೀವನವು ರೂಪುಗೊಳ್ಳುತ್ತದೆ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಮೈಲಿಗಲ್ಲಿನ ಸಮಯ ನಿರ್ಮಾಣವಾಗಿದೆ. ಈಗ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಮತ್ತು ಇಲ್ಲಿಗೆ ನಿಮ್ಮ ಹಣ, ಪ್ರೀತಿ, ಗೌರವ, ಸನ್ಮಾನ ಎಲ್ಲವೂ ಸಿಗುತ್ತದೆ. ಯಾವುದು ನಿಮಗೆ ಬೇಕೋ ಅದು. ಕಷ್ಟದ ಸಮಯ ಮುಗಿದಿದೆ ಮತ್ತು ಸಂತೋಷದ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಕೇಳುತ್ತಿದ್ದೀರಿ. ಇಲ್ಲಿಂದ ಮುಂದೆ ನಾವು ನಿಮ್ಮ ಮುಖ್ಯ ರಾಶಿ ಫಲದ ಬಗ್ಗೆ ಹೇಳುತ್ತೇವೆ. ಅದನ್ನು ತಿಳಿಯುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಗುರುದೇವ, ಹರ ಹರ ಮಹಾದೇವ್ ಎಂದು ಬರೆಯಿರಿ. ಹಾಗಾದರೆ ಬನ್ನಿ ಇಂದು ನಿಮ್ಮ ರಾಶಿ ಫಲ ಹೇಗಿದೆ ಎಂದು ತಿಳಿಯೋಣ. ಸ್ನೇಹಿತರೆ, ಮನೆಯ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ಮತ್ತು ಉತ್ತಮವಾಗಿ ಮಾಡಲು ನೀವು ಮಾಡಿದ ಪ್ರಯತ್ನಗಳು ಶ್ಲಾಘಿಸಲ್ಪಡುತ್ತವೆ. ಇತರರ ಮೇಲೆ ಅವಲಂಬಿತರಾಗುವ ಬದಲು ನಿಮ್ಮ ಸಾಮರ್ಥ್ಯ ಮತ್ತು ಯೋಗ್ಯತೆ ಮೇಲೆ ನಂಬಿಕೆ ಇಡಿ. ಇದರಿಂದ ಹಲವು ತೊಂದರೆಗಳಿಗೆ ಪರಿಹಾರವನ್ನು ನೀವೇ ಕಂಡುಕೊಳ್ಳುತ್ತೀರಿ. ಸ್ನೇಹಿತರೆ, ಯಾವುದೇ ರೀತಿಯ ಸಾಲ ಮಾಡುವುದರಿಂದ ನೀವು ದೂರವಿರಬೇಕು. ಇಲ್ಲವಾದರೆ ಸಂಬಂಧಗಳು ಹಾಳಾಗಬಹುದು. ಯಾರೊಂದಿಗೂ ತಪ್ಪಾದ ರೀತಿಯಲ್ಲಿ ಮಾತನಾಡುವುದು ಹಾನಿಕರ. ಅನುಭವಸ್ಥ ವ್ಯಕ್ತಿಯ ಸಲಹೆಯನ್ನು ಪಾಲಿಸುವುದು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ವ್ಯವಹಾರದ ಬೆಳವಣಿಗೆ ಸಂಬಂಧಿಸಿದ ವಿಶೇಷ ಮಾಹಿತಿಗಳು ಸಿಗಲಿವೆ. ಪಬ್ಲಿಕ್ ಡೀಲಿಂಗ್, ಗ್ಲಾಮರ್ ಮತ್ತು ಕಂಪ್ಯೂಟರ್ ಸಂಬಂಧಿತ ವ್ಯವಹಾರದಲ್ಲಿ ಪ್ರಮುಖ ಸಾಧನೆ ಸಿಗಬಹುದು. ಉದ್ಯೋಗಗಳಿಗೆ ವರ್ಗಾವಣೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಬಹುದು. ವೈವಾಹಿಕ ಸಂಬಂಧದಲ್ಲಿ ಮಧುರತೆ ಇರಲಿದೆ. ಹಳೆಯ ಸ್ನೇಹವು ಪ್ರೇಮ ಸಂಬಂಧವಾಗಿ ಬದಲಾಗಬಹುದು. ಗಂಟಲು ಮತ್ತು ಎದೆಯಲ್ಲಿ ಕಫದ ಕಾರಣ ತೊಂದರೆಯಾಗಬಹುದು. ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಅಗತ್ಯವಿದ್ದಲ್ಲಿ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ಇಂದಿನ ದಿನವು ಸ್ಥಿರತೆ, ಆರ್ಥಿಕ ಸಮತೋಲನ ಮತ್ತು ಜವಾಬ್ದಾರಿಯ ಭಾವನೆಯಿಂದ ಕೂಡಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಪ್ರಾಯೋಗಿಕ ಅನುಭವಕ್ಕೆ ಶ್ಲಾಘನೆ ಸಿಗಲಿದೆ. ಯಾರಾದರೂ ಹಿರಿಯರು, ಪುರುಷರು ಅಥವಾ ತಂದೆಗೆ ಸಮಾನರಾದ ವ್ಯಕ್ತಿಯಿಂದ ಮಾರ್ಗದರ್ಶನವೂ ಸಿಗಬಹುದು. ಆರ್ಥಿಕ ಲಾಭದ ಸೂಚನೆಗಳಿವೆ.
ಹಳೆಯ ಹೂಡಿಕೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಪೂರ್ಣಗೊಳ್ಳಬಹುದು. ವ್ಯವಹಾರದಲ್ಲಿ ಸ್ಥಿರತೆ, ಲಾಭ ಮತ್ತು ವಿಸ್ತರಣೆಯತ್ತ ಹೆಜ್ಜೆಗಳನ್ನು ಮುಂದೆ ಸಾಗಲಿವೆ. ಸ್ನೇಹಿತರೆ, ನಿಮಗೆ ಯಾವುದಾದರೂ ದೊಡ್ಡ ಜವಾಬ್ದಾರಿ ಅಥವಾ ಪ್ರಮುಖ ನಿರ್ಧಾರವನ್ನು ವಹಿಸಬಹುದು. ಹೂಡಿಕೆ, ವ್ಯವಹಾರ ವಿಸ್ತರಣೆ ಅಥವಾ ಹಿರಿಯ ಅಧಿಕಾರಿಯ ಸಹಕಾರವು ನಿಮಗೆ ಬಹಳ ಪ್ರಯೋಜನಕಾರಿಯಾಗಲಿದೆ. ಬ್ಯಾಂಕಿಂಗ್, ಫೈನಾನ್ಸ್, ಆಡಳಿತ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ವಿಶೇಷ ಲಾಭ ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಸುರಕ್ಷತೆ ಮತ್ತು ನಂಬಿಕೆಯ ಭಾವನೆ ಉಳಿಯಲಿದೆ. ನೀವು ನಿಮ್ಮ ಸಂಗಾತಿಗೆ ನಂಬಿಕೆ, ಸೌಕರ್ಯ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ನೀಡಲು ಯತ್ನಿಸುವಿರಿ. ವಿವಾಹಿತರ ಗಮನವು ತಮ್ಮ ನಂಬಿಕೆ ಮತ್ತು ಭವಿಷ್ಯದ ಆರ್ಥಿಕ ಯೋಜನೆಗಳ ಮೇಲಿರುತ್ತದೆ. ಮೂಳೆಗಳು, ಮೊಣಕಾಲು ಮತ್ತು ಕೊಲೆಸ್ಟ್ರಾಲ್ಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗಬಹುದು. ಜಾಗರೂಕರಾಗಿರಿ. ಅಗತ್ಯವಿದ್ದಲ್ಲಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ಪೂರ್ಣ ವಿಶ್ರಾಂತಿ ಪಡೆಯಿರಿ. ಬೆಳಗ್ಗೆ ಸ್ವಲ್ಪ ಕಷ್ಟದ ಸಮಯವಿರಬಹುದು, ಆದರೆ ದಿನವು ಮುಳುಗುತ್ತಿದ್ದಂತೆ ನಿಮಗಾಗಿ ಒಳ್ಳೆಯ ಸಮಯವು ನಿರ್ಮಾಣವಾಗುತ್ತದೆ. ಇಂದು ನಿಮ್ಮಲ್ಲಿ ಅದ್ಭುತ ಆತ್ಮಬಲ ಮತ್ತು ಶಕ್ತಿ ಅನುಭವ ಮಾಡುತ್ತೀರಿ. ಯಾವುದೇ ಕೆಲಸ ಮಾಡುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಖಂಡಿತವಾಗಿಯೂ ಕೇಳಿ. ನಿಮ್ಮ ಅಂತರಾತ್ಮವು ನಿಮಗೆ ಸರಿಯಾದ ದಾರಿಯಲ್ಲಿ ಸಾಗಲು ಪ್ರೇರಣೆಯನ್ನು ನೀಡುತ್ತದೆ ಮತ್ತು ಕೌಟುಂಬಿಕ ಚಟುವಟಿಕೆಗಳಲ್ಲಿ ನಿಮ್ಮ ಕೊಡುಗೆಯು ಮನೆಯ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ. ವಾಹನ ಅಥವಾ ಇನ್ನಿತರ ವಸ್ತುಗಳ ನಿರ್ವಹಣೆಗೆ ದೊಡ್ಡ ವೆಚ್ಚ ಎದುರಾಗಬಹುದು. ಯುವಕರು ವ್ಯರ್ಥ ವಿಷಯದಲ್ಲಿ ಸಮಯವನ್ನು ಪೋಲು ಮಾಡಬೇಡಿ ಮತ್ತು ತಮ್ಮ ಓದು ಹಾಗೂ ವೃತ್ತಿ ಜೀವನದತ್ತ ಗಮನ ಹರಿಸಿ. ಮಾನಸಿಕ ಒತ್ತಡ ಪಡೆದುಕೊಳ್ಳುವ ಬದಲು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆಯಿಂದ ಸಮಾಧಾನ ಸಿಗಲಿದೆ. ನೌಕರರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದರಿಂದ ಅವರ ಕೆಲಸದ ಕ್ಷಮತೆ ಹೆಚ್ಚಾಗುತ್ತದೆ. ಉದ್ಯೋಗಗಳಿಗೆ ಗುರಿ ಪೂರ್ಣಗೊಳಿಸುವ ಒತ್ತಡವಿರುತ್ತದೆ. ಮನೆಯ ವಾತಾವರಣವು ಸುಖಮಯ ಮತ್ತು ಶಾಂತಿಯುತವಾಗಿರುತ್ತದೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದರಿಂದ ಹಳೆಯ ನೆನಪುಗಳು ಮರುಕಳಿಸುತ್ತವೆ. ಉಡುಗೊರೆಗಳ ವಿನಿಮಯವು ಆಗಬಹುದು. ರಕ್ತದೊತ್ತಡ ಮತ್ತು ಮಧುಮೇಹ ಇರುವವರು ನಿರ್ಲಕ್ಷ್ಯ ಮಾಡಬೇಡಿ. ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ಇಂದಿನ ದಿನವು ಸಂತೋಷ, ಸೌಹಾರ್ದತೆ ಮತ್ತು ಸಾಮುದಾಯಿಕ ಆನಂದದಿಂದ ಕೂಡಿರುತ್ತದೆ. ಕುಟುಂಬದಲ್ಲಿ ಯಾವುದಾದರೂ ಸಮಾರಂಭ, ವಾರ್ಷಿಕೋತ್ಸವ ಅಥವಾ ಸಣ್ಣ ಪ್ರವಾಸದ ಬಗ್ಗೆ ಚರ್ಚೆ ಅಥವಾ ಯೋಜನೆ ರೂಪುಗೊಳ್ಳಬಹುದು. ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಂತೃಪ್ತಿ ಸಿಗಲಿದೆ. ವ್ಯವಹಾರದಲ್ಲಿ ಹಳೆಯ ಗ್ರಾಹಕರು ಅಥವಾ ಸ್ನೇಹಿತರ ಸಹಕಾರದಿಂದ ಲಾಭವೂ ಆಗಬಹುದು. ಆರ್ಥಿಕವಾಗಿ ಸಣ್ಣ ಮಟ್ಟದ ಯಶಸ್ಸು ಸಿಗಬಹುದು. ಅದರ ಸಂತೋಷವನ್ನು ಕುಟುಂಬದವರ ಜೊತೆ ಹಂಚಿಕೊಳ್ಳುವ ಅವಕಾಶ ಸಿಗಲಿದೆ. ಕಾರ್ಯಕ್ಷೇತ್ರದಲ್ಲಿ ನೆಟ್ವರ್ಕಿಂಗ್, ಸಹಕಾರ ಮತ್ತು ತಂಡದ ಭಾವನೆಯಿಂದ ಯಶಸ್ಸು ಸಿಗಬಹುದು. ವ್ಯಕ್ತಿ ಅಥವಾ ಮೆಚ್ಚುಗೆಗೆ ಸಂಬಂಧಿಸಿದ ಸಣ್ಣ ಆದರೆ ಸುಖಕರ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇವೆಂಟ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್, ಮೀಡಿಯಾ, ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ವಿಶೇಷ ಲಾಭ ಮತ್ತು ಗುರುತಿಸುವಿಕೆ ಸಿಗುವುದು ಕಂಡುಬರುತ್ತಿದೆ. ಸಿಹಿ ತಿಂಡಿಗಳು ಮತ್ತು ಜೀರ್ಣಿಸಿಕೊಳ್ಳಲು ಕಷ್ಟವಾದ ಆಹಾರದಿಂದ ದೂರವಿರುವುದು ನಿಮಗೆ ಒಳ್ಳೆಯದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ನೀವು ಆಯಾಸ ಮತ್ತು ನಕಾರಾತ್ಮಕತೆಯಿಂದ ಬಹಳ ಬೇಗ ದೂರವಾಗಲಿದ್ದೀರಿ. ಕುಟುಂಬದಲ್ಲಿ ಯಾವುದಾದರೂ ಗೊಂದಲಕ್ಕೆ ನಿಮ್ಮ ಸಹಕಾರದಿಂದ ಸೂಕ್ತ ಪರಿಹಾರವು ಸಿಗಬಹುದು. ಶಾಪಿಂಗ್ನಲ್ಲಿ ಸಂತೋಷದ ಸಮಯ ಕಳೆಯಲಿದೆ ಮತ್ತು ಯಾವುದೇ ಪ್ರಮುಖ ಕೆಲಸ ಮಾಡುವ ಮೊದಲು ಅದಕ್ಕೆ ಸಂಬಂಧಿಸಿದ ಪೂರ್ಣ ಮಾಹಿತಿಯನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಿ. ಇದರಿಂದ ನಿಮ್ಮ ಕೆಲಸಗಳು ಉತ್ತಮವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ಆಲಸ್ಯ ಮತ್ತು ಜಡತ್ವ ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಹತ್ತಿರದ ಸಂಬಂಧಗಳಲ್ಲಿ ಸ್ವಾರ್ಥದ ಭಾವನೆ ಕಾಣಿಸಿಕೊಳ್ಳಬಹುದು. ಆಸ್ತಿಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಯೊಂದು ಮತ್ತೆ ತಲೆದೋರಬಹುದು. ಈ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ನಿಮ್ಮ ವ್ಯವಹಾರದ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ಕುಟುಂಬದ ಜನರ ಸಹಕಾರವನ್ನು ತೆಗೆದುಕೊಳ್ಳುವುದು ಲಾಭದಾಯಕವಾಗಿರುತ್ತದೆ. ಕಚೇರಿಯ ಚಟುವಟಿಕೆಗಳಲ್ಲಿ ಸುಧಾರಣೆ ಬರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಉಳಿಯುತ್ತದೆ. ಸ್ನೇಹಿತರೆ, ಇಂದಿನ ದಿನವು ಪರಸ್ಪರ ತಿಳುವಳಿಕೆ, ಹೊಂದಾಣಿಕೆ ಮತ್ತು ಭಾವನಾತ್ಮಕ ಸಾಮೀಪ್ಯದಿಂದ ಕೂಡಿರುತ್ತದೆ. ಕುಟುಂಬದ ಇಬ್ಬರು ಸದಸ್ಯರ ನಡುವೆ ನಡೆಯುತ್ತಿದ್ದ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯಬಹುದು. ಮಕ್ಕಳಿಂದ ಸಹಕಾರ ಮತ್ತು ಪ್ರೀತಿ ಸಿಗಲಿದೆ. ಆರ್ಥಿಕ ವಿಷಯಗಳಲ್ಲಿ ಉದ್ಯಮದ ಪಾಲುದಾರರ ಸಹಕಾರದಿಂದ ಲಾಭವಾಗುವ ಸೂಚನೆಗಳಿವೆ. ಯಾವುದೇ ಹಳೆಯ ಸಹೋದ್ಯೋಗಿಯೊಂದಿಗೆ ಮತ್ತೆ ಕೆಲಸ ಪ್ರಾರಂಭಿಸಬಹುದು. ಯಾವುದಾದರೂ ಸಂಬಂಧಿಕರು ಬರುವುದರಿಂದ ಮನೆಯ ವಾತಾವರಣ ಸುಖಕರವಾಗಿರುತ್ತದೆ. ತಂಡದ ಕೆಲಸದಿಂದ ಯಾವುದೇ ಕಷ್ಟಕರ ಯೋಜನೆಯು ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು. ಕಚೇರಿಯಲ್ಲಿ ಯಾವುದೇ ಸಹೋದ್ಯೋಗಿ ಅಥವಾ ಹಿರಿಯ ಅಧಿಕಾರಿಯೊಂದಿಗೆ ಸಂಬಂಧ ಬಲಗೊಳ್ಳುತ್ತದೆ.
ಉದ್ಯೋಗ ಸಂದರ್ಶನ, ಕಕ್ಷಿದಾರ ಸಭೆ ಅಥವಾ ವೃತ್ತಿಪರ ಚರ್ಚೆಯಲ್ಲಿ ಯಶಸ್ಸು ಸಿಗಬಹುದು. ಇದರಿಂದ ಆತ್ಮವಿಶ್ವಾಸ, ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ, ತಿಳುವಳಿಕೆ ಮತ್ತು ಭಾವನಾತ್ಮಕ ಆಳ ಹೆಚ್ಚಾಗಲಿದೆ. ವಿವಾಹಿತರಿಗೆ ಇಂದಿನ ದಿನವು ಪ್ರೇಮಮಯ ಮತ್ತು ಭಾವನಾತ್ಮಕವಾಗಿ ಸಮತೋಲನದಿಂದ ಕೂಡಿ ಬರುತ್ತದೆ. ಸ್ನೇಹಿತರೆ, ರಕ್ತ ಪರಿಚಲನೆಯ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಆಯಾಸಕ್ಕೆ ಸಂಬಂಧಿಸಿದ ಹಳೆಯ ಲಕ್ಷಣಗಳಿಂದ ಸಮಾಧಾನ ಪರಿಹಾರ ಸಿಗಬಹುದು. ವಿಶ್ರಾಂತಿ, ಸಂಗೀತ ಮತ್ತು ಆಪ್ತ ವ್ಯಕ್ತಿಯೊಂದಿಗೆ ಕಳೆಯುವ ಸಮಯವು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇದರೊಂದಿಗೆ ಈ ವಿಷಯಗಳ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸಬೇಕು. ಸ್ನೇಹಿತರೆ, ಕೆಲವರು ನೀವು ಹೊಸದನ್ನು ಕಲಿಯಲು ಸಾಕಷ್ಟು ವಯಸ್ಸಾಗಿದ್ದೀರಿ ಎಂದು ಭಾವಿಸಬಹುದು. ಆದರೆ ನೆನಪಿಡಿ ಸ್ನೇಹಿತರೆ, ಇದು ಸತ್ಯಕ್ಕೆ ಬಹಳ ದೂರವಾಗಿದೆ. ನಿಮ್ಮ ಚುರುಕಾದ ಮತ್ತು ಸಕ್ರಿಯ ಮನಸ್ಸಿನಿಂದ ನೀವು ಏನನ್ನಾದರೂ ಸುಲಭವಾಗಿ ಕಲಿಯಬಹುದು. ನೀವು ಆದಾಯ ಹೆಚ್ಚಳದ ಮಾರ್ಗಗಳನ್ನು ಹುಡುಕುತ್ತಿದ್ದರೆ ಸುರಕ್ಷಿತ ಆರ್ಥಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ. ಕೌಟುಂಬಿಕ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು, ಆದ್ದರಿಂದ ಯೋಚಿಸಿ ಮಾತನಾಡಿ. ವೃತ್ತಿಪರ ರಂಗದಲ್ಲಿ ಇಂದಿನ ದಿನವು ಸಕಾರಾತ್ಮಕವಾಗಿರುತ್ತದೆ. ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುವ ಪ್ರಯತ್ನವು ತೃಪ್ತಿಕರ ಎಂದು ಸಾಬೀತಾಗಲಿದೆ. ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರಿಸಬೇಕಾಗಬಹುದು, ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಕಷ್ಟಗಳನ್ನು ಉಪಶಮನಗೊಳಿಸುತ್ತಾರೆ. ನಾನು ನಿಮಗೊಂದು ಪರಿಹಾರವನ್ನು ನೀಡುತ್ತಿದ್ದೇನೆ. ಕೌಟುಂಬಿಕ ಜೀವನವನ್ನು ಉತ್ತಮಗೊಳಿಸಲು ಹನುಮಾನ್ ಚಾಲಿಸಾ, ಸಂಕಟ ಮೋಚನ ಅಷ್ಟಕ ಮತ್ತು ರಾಮಸ್ತುತಿ ಪಠಿಸುವುದು ತುಂಬಾ ಶುಭ ಎಂದು ಪರಿಗಣಿಸಲಾಗಿದೆ. ನೀವು ಈ ಪರಿಹಾರವನ್ನು ಮಾಡಿ ನೋಡಿ, ಹನುಮಂತನ ನೇರ ಆಶೀರ್ವಾದ ದೊರೆಯುತ್ತದೆ. ಹಾಗಿದ್ದರೆ ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ ತೆರೆದಿದೆ. ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಬನ್ನಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.